ಎಚ್ ಆರ್ ಸುರೇಶ್ ಗೌಡ ಹೆಣ್ಣೂರು. ನನ್ನ ಹೆಸರು ಎಚ್ ಆರ್ ಸುರೇಶ್ ಗೌಡ ಹೆಣ್ಣೂರು. ಕಾದಲ್ ಫಿಲಮ್ ಮೂವಿ ಮಾಡ್ತಾಯಿದ್ವಿ. ಡೈರೆಕ್ಟ್ರು ವಿಜಯಪ್ರಿಯ ಅಂದ್ಬಿಟ್ಟು. ಈಗ ಆಲ್ಬಮ್ ಸಾಂಗ್ ಒಂದು ಪಪ್ ಸಾಂಗ್ ಒಂದು ಲಾಂಚ್ ಮಾಡಿದ್ವಿ. ಇನ್ನು ಮಿಕ್ಕಿದೆಲ್ಲ ನಮ್ಮ ಡೈರೆಕ್ಟ್ರು ಮಾತಾಡ್ತಾರೆ. ನನ್ನ ಹೆಸರು ವಿಜಯಪ್ರಿಯ ಅಂತ. ನಾವು ಕಾದಲ್ ಚಿತ್ರದ ಮೂವಿ ಡೈರೆಕ್ಟ್ರು. ಆಲ್ಮೋಸ್ಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅನಿಸುತ್ತೆ. ಈಗ ಆಲ್ರೆಡಿ 1 ವರ್ಷದಿಂದ ಇದೆಲ್ಲ ಆಗಿತ್ತು. ಈಗ ಸಾಂಗ್ಸ್ ಇದೆಲ್ಲ ನಾವೊಂದು ಪ್ರೊಮೋ ಈಗ ರಿಲೀಸ್ ಮಾಡಿದ್ದೀವಿ. ಇದೊಂದು ಪಾರ್ಟಿ ಸಾಂಗು. ಈಗ ಆಲ್ರೆಡಿ ನೀವು 3 ಪೆಗ್ ಅಥವಾ ಟೆಕೀಲ ಇವೆಲ್ಲನೂ ಕೂಡ ಕೇಳಿದ್ದೀರಾ. ಅದೇ ಥರ ಸಿಪ್ ಬೈ ಸಿಪ್ ಅನ್ನೋದು ಯೂನಿವರ್ಸಲ್ ವರ್ಡ್ ಇಟ್ಕೊಂಡು ಆ ಒಂದು ಸಾಂಗ್ನ ನಾವು ಕಾದಲ್ ಚಿತ್ರದಲ್ಲಿ ಬಳಸಿದ್ದೀವಿ. ಅದ್ರದ್ದೊಂದು ಇವತ್ತು ಪ್ರೊಮೋ ರಿಲೀಸ್ ಆಗಿದೆ. ನೀವು ಆಲ್ರೆಡಿ ಎಲ್ಲ ನೋಡಿದ್ದೀರಾ. ನೀವೇ ನಿಮ್ಮ ಅನಿಸಿಕೆಗಳನ್ನ ನೀವು ಹಂಚ್ಕೋಬೇಕು ಇದರಲ್ಲಿ. ಜೊತೆಗೆ ಇದ್ರದ್ದು ಹಾಡು ಕೂಡ ನಾವು ಇದೇ ಆಗಸ್ಟ್ ತಿಂಗಳಲ್ಲಿ ಕೂಡ ಗಣಪತಿ ಬರ್ತಡೆ ನಾವು ಫುಲ್ ಸಾಂಗ್ಸ್ನ ರಿವೀಲ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಅದೇ ಬೀಟೆಕ್ಕು ಮತ್ತು ಚಾಕ್ಲೇಟ್ ಗರ್ಲು ಮತ್ತು ಕ್ಯಾಂಟೀನ್ ಹೇಳಿ ಇವೆಲ್ಲ ಮಾಡಿದಂಥ ಕೊರಿಯೋಗ್ರಾಫರು ಸುಹಾಸ್ ಅಮೀನ್ ಅಂತ ಇದಕ್ಕೆ ನೃತ್ಯ ನಿರ್ದೇಶಕರಾಗಿದ್ದಾರೆ. ಇದನ್ ಹಾಸನ್ ಅಂತ ಅದ್ಭುತವಾಗಿ ಮ್ಯೂಸಿಕ್ಸ್ನ ಕೊಟ್ಟಿದ್ದಾರೆ. 7 ಟ್ಯೂನ್ ಅದ್ಭುತವಾಗಿ ಬಂದಿದೆ. 7 ಮೇಲೆ ನಿರ್ದೇಶಕರಾದಂಥ ಪುನೀತ್ ರಂಗಸ್ವಾಮಿ ಅವರ ಸಂಭಾಷಣೆ ಮತ್ತು 3 ಸಾಂಗ್ಸ್ ಅವರು ಇದಕ್ಕೆ ಬರೀತಿದ್ದಾರೆ. ಭರ್ಜರಿ ಚೇತನ್ ಸರ್ ಮತ್ತು ಇದಕ್ಕೆ ಗೌರಿ ಸುಲ್ತಾ ಇವರೆಲ್ಲರೂ ಕೂಡ ಲಿರಿಕ್ಸ್ ಇದಕ್ಕೆ ತುಂಬ ಬಂದಿದ್ದಾರೆ. ಅದ್ಭುತವಾಗಿ ಕಾದಲ್ ಚಿತ್ರ ಕನ್ನಡದಲ್ಲಿ ಒಂದು ಒಳ್ಳೆ ಲವ್ ಸ್ಟೋರಿಯಾಗಿ ಮೂಡಿಬರುತ್ತೆ. ಶೂಟಿಂಗ್ ಆಗಿಲ್ಲ ಸರ್. ಸೊ ಶೂಟಿಂಗ್ ಈಗ ನಾವು 5-6ಕ್ಕೆ ಸಾಂಗ್ಸ್ ಹೋಗ್ತಾ ಇದ್ದೀವಿ. ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಹೀರೋಯಿನ್ ರಿವೀಲ್ ಮಾಡೋದೊಂದು ಕೂಡ ನಾವು ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇಲ್ಲ ರೆಡಿ ಇದೆ. ಬಟ್ ಅದು ಸಸ್ಪೆನ್ಸ್ ಇದೆ. ಅದು ನಾವು ರಿವೀಲ್ ಮಾಡ್ತೀವಿ ಯಾರು ಅಂತ ಅದು ಒಂದು ಸಾಂಗ್ಸ್ ಮುಖಾಂತರನೇ ರಿವೀಲ್ ಮಾಡ್ತೀವಿ. ಇಲ್ಲ, ಆಲ್ಮೋಸ್ಟ್ ಇಂಡಿಯಾದಲ್ಲೇ ನಡೆಯೋದು. ಸಾರಿ, ಕರ್ನಾಟಕದಲ್ಲೇ ನಡೆಯೋದು. ಬ್ಯಾಂಗ್ಳೂರು ಮತ್ತು ನಾರ್ತ್ ಕರ್ನಾಟಕದಲ್ಲಿ ಪ್ಲ್ಯಾನಿಂಗ್ ಇದೆ. ಕಾದಲ್ ಅಂತ ಯಾಕೆ ಇಟ್ಟಿದ್ದೀನಿ ಅಂದರೆ ನೀವು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ ಯಾಕೆ ಕಾದಲ್ ಇಟ್ಟಿದ್ದೀನಿ ಅಂತ ಗೊತ್ತಂತ. ಬಟ್ ಕಾದಲ್ ಅನ್ನೋದು ಪ್ರೀತಿ ಎಲ್ಲರಿಗೂ ಗೊತ್ತಿರೋದೆ. ಬಟ್ ಸುಮಾರು ಜನ ತಿಳ್ಕೊತಾರೆ ಕಾದಲ್ ಅಂದರೆ ತಮಿಳು ವರ್ಡ್ ಅಲ್ವಾ. ನನಗೆ ಎಷ್ಟೋ ಜನ ಕೇಳ್ತಾರೆ ಕಾದಲ್ ಅಂದರೆ ತಮಿಳು ಅಂತ ಅಂದ್ಕೊಳ್ತಾರೆ. ಇಲ್ಲ, ಕಾದಲ್ ಅಂದರೆ ಅಪ್ಪಟ ಕನ್ನಡ ವರ್ಡು. ಅದಕ್ಕಾದಂಥ ದಾಖಲಾತಿಗಳು ಕೂಡ ನಮ್ಮ ಹತ್ರ ಇದೆ. ಒಂದು ಸಮಾಜದಲ್ಲಿ ಕೂಡ ಡಾಕ್ಟರ್ ರವಿ ನಾಗೇಂದ್ರ ಪ್ರಸಾದ್ ಸರ್ ಕೂಡ ಹೇಳ್ತಾರೆ ಕಾದಲ್ಲು ಸೊಲ್ಲು ಅನ್ನೋದೆಲ್ಲ ಕನ್ನಡ ಪದನೆ ಅಂತ. ಅದೇ ಥರ ನಾವೆಲ್ಲ ಒಂದು ಕನ್ನಡ ನಿಘಂಟರೆಲ್ಲ ಹುಡುಕಿ ಎಲ್ಲ ಮಾಡಿದ್ರೆ ಕಾದಲ್ ಅನ್ನೋದು ನಮ್ಮ ಅಪ್ಪಟ ಕನ್ನಡ ಪದ ಆಗಿ ಬಂದಿದೆ. ಅದನ್ನು ಎತ್ತು ತೋರಿಸೋದ್ರ ಸಲುವಾಗಿ ಕೆಲವರು ದೊಡ್ಡವರೆಲ್ಲ ಮಾಡಿದ್ದಾರೆ. ನನ್ನೊಂದು ಸಣ್ಣ ಪ್ರಯತ್ನ ನಾನು ಕಾದಲ್ ಇಟ್ಟಿದ್ದೀನಿ. ಮತ್ತು ಯಾಕೆ ಕಾದಲ್ ಇಟ್ಟಿದ್ದೀನಿ ಅನ್ನೋದು ಸಿನಿಮಾ ನೋಡೋದಕ್ಕೆ ಇಲ್ಲ, ಅದೆಲ್ಲ ನಾನು ನೆಕ್ಸ್ಟು ರಿವೀಲ್ ಆಗುತ್ತೆ. ಸಾಂಗ್ಸ್ ಮುಖಾಂತರನೇ ಅವ್ರು ರಿವೀಲ್ ಆಗುತ್ತೆ. ಸರ್, ಇದು ಬರೀ ನಮ್ಮ ಕರ್ನಾಟಕದಲ್ಲ ಫಿಲಿಮು, ಇಲ್ಲಾಂದರೆ ಬೇರೆ ಲ್ಯಾಂಗ್ವೇಜಲ್ಲೂ ಮಾಡ್ತೀರಾ? ಈಗ ಸದ್ಯಕ್ಕೆ ನಾವು ಕರ್ನಾಟಕದಲ್ಲಿ ಮಾತ್ರ ಕನ್ನಡದಲ್ಲಿ ಮಾತ್ರ ಪ್ಲ್ಯಾನಿಂಗ್ ಇರೋದು. ನೆಕ್ಸ್ಟು ಏನಾದ್ರು ಎಲ್ಲ ಬಂದರೆ ಆ ಕಡೆ ಪ್ಲ್ಯಾನ್ ಆಗಿದೆ. ಸರ್, ಈ ಮೂವಿ ಬಂದು ಎಂಟರ್ಟೈನ್ಮೆಂಟ್ ಮೂವಿನ ಅಥವಾ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋ ಇದರಲ್ಲಿ ಯಾವುದೇ ಥರ ಒಂದು ಸಿಂಗಲ್ ಇದ್ರೂ ಕೂಡ ಯಾವುದೇ ಥರದ್ದು ಕೂಡ ಮಚ್ಚು ಲಾಂಗು ಆ ಥರದ್ದು ಯಾವುದೂ ಇಲ್ಲ. ಪ್ಯೂರ್ ಲವ್ ಸ್ಟೋರಿ ಇದೆ. ಕುಟುಂಬ ಸಮೇತರಾಗಿ ಕಾಲೇಜ್ ಹುಡುಗರಾಗ್ಬೋದು ಎಲ್ಲ ಪ್ರತಿಯೊಬ್ಬರು ಕೂಡ ಒಂದು ಮಗು ತಂದೆ ಹಿಡಿದು 65, 70, 80 ವರ್ಷದ ವಯಸ್ಸಾಗಿರೋವರೆಗೂ ಕೂಡ ಕೂತ್ಕೊಂಡು ಆರಾಮಾಗಿ ಎಂಟರ್ಟೈನ್ಮೆಂಟ್ ಆಗಿ ಒಂದು ಒಳ್ಳೆ ಲವ್ ಸ್ಟೋರಿನ ನೋಡ್ಬೋದು. ಇದು ಮೆಸೇಜ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಎಂಟರ್ಟೈನ್ಮೆಂಟ್ ಆಗಿ ಇರುತ್ತೆ ಮೇಡಮ್. ಮೆಸೇಜ್ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಏನು ಮೆಸೇಜ್ ಅಂತ. ಬಟ್ ಒಳ್ಳೆ ಎಂಟರ್ಟೈನ್ಮೆಂಟಲ್ಲಿ ಸಿಗುತ್ತೆ. ಒಳ್ಳೆ ಮ್ಯೂಸಿಕ್ ಅಂತೂ ತುಂಬ ಅದ್ಭುತವಾಗಿದೆ. ಒಳ್ಳೆ ಹಾಡುಗಳಂತೂ ಎಲ್ಲರಿಗೂ ಕೂಡ ಒಂದು ಹೊಸ ಜೋತನ ಆಗುತ್ತೆ. ಯಾವ್ದು ಬರ್ಬೋದು ಸರ್ ನಾವು ಸದ್ಯದಲ್ಲೇ ನಾನು ಹೇಳ್ತೀವಿ, ಅದಕ್ಕೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಎಷ್ಟು ಬಜೆಟ್ನಲ್ಲಿ ತಯಾರಾಗ್ತಾ ಇದೆ? ಬಜೆಟ್ ಎಲ್ಲ ಆಮೇಲೆ ರಿವೀಲ್ ಆಗುತ್ತೆ ಸರ್. ಈಗ ಸದ್ಯಕ್ಕೆ ಬೇಡ ಎಲ್ಲ ಬಜೆಟ್. ಸರ್, ಆರ್ಟಿಸ್ಟ್ ಹೊರಗಡೆ ಯಾರನ್ನು ಕೂಡ ನಾವು ಇದು ಮಾಡ್ತಿಲ್ಲ. ಎಲ್ಲ ಕನ್ನಡದಲ್ಲಿ ಇರೋದನ್ನೇ ನಾವು ಹೇಳೋಕ್ಕಾಗಲ್ಲ. ಹೊರಗಡೆ ಅಕಸ್ಮಾತ್ ಬಂದ್ರೆ ಆ ಟೈಮ್ ಬರ್ಬೋದು. ಕಲಾವಿದ್ರಂದ್ರೆ ಯಾರು ಹೊರಗಡೆ ಬಟ್ ಕಲಾವಿದ್ರಂದ್ರೆ ಕಲಾವಿದ್ರೆ ಯಾರೇ ಆಗಲಿ ನಮಗೆ ನಮ್ಮ ಫಿಲಮ್ ತಕ್ಕಾದ ಕಲಾವಿದ್ರನ್ನ ಕರ್ಕೊಂಡು ಅಂದ್ರೆ ಈಗ ಆಲ್ಮೋಸ್ಟ್ ಎಲ್ಲ ನಮ್ಮ ಕರ್ನಾಟಕದವ್ರೆ 1% ಅಲ್ಲಿರೋರು ಅವರು ಆಸೆ ಇರ್ತದಲ್ಲ ಕರ್ನಾಟಕಕ್ಕೆ ಬಂದು ಮಾಡ್ಬೇಕು ಅಂದ್ಬಿಟ್ಟು. ಆ ಥರ ಒಂದು ಚಾನ್ಸ್ ಕೊಡೋಣ ಅಂದ್ಬಿಟ್ಟು. ಇವಾಗ ನಮ್ಮವರೆಲ್ಲ ಬೇರೆ ಕಡೆ ಹೋಗ್ತಾರೆ, ಅವ್ರ ಕಡೆ ನಮ್ಮ ಕಡೆ ಬರ್ತಿರೋದು ಚಾನ್ಸ್ ಕೊಡ್ಬೋದಲ್ಲ, ಒಳ್ಳೇದಲ್ಲ ಅದು. ಸರ್, ನೀವೇನಾದ್ರು ಡೈರೆಕ್ಟ್ರು ಅವ್ರ ಫ್ಯಾಮಿಲಿ ಅವ್ರ ಮೇಡಮ್ ಅವರು ತುಂಬ ಕಷ್ಟ ಬಿದ್ದು ಅವ್ರ ಜೊತೆ ಯಾವಾಗೂ ಇರ್ತಾರೆ. ಅದನ್ನು ಈ ಟೈಮಲ್ಲಿ ಹೇಳಬೇಕು ಅಂದ್ಕೊಂಡೆ ಅಷ್ಟೇ. ಫಿಲಮ್ ಏನಿಲ್ಲ, ಡೈರೆಕ್ಟ್ ಯಾರ್ಯಾರನ್ನ ಎಲ್ಲೆಲ್ಲಿ
ರಟ್ಟೆ ಮಾಡುವಂಥರ ಮಾಡಬೇಕು ಅಷ್ಟೇ. ಇಲ್ಲ, ಅವ್ರ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ನೀವು ನೋಡ್ತಾ ಇದ್ರಲ್ಲ ಈಗೆಲ್ಲ ಯಾವ ಥರ ಅವ್ರು ಮಾಡ್ತಾರೆ. ಒಂದು ಸತಿ ಅವ್ರು ಮಾಡಬೇಕು ಅಂದ್ಕೊಂಡ್ರೆ ಅದು ಬೇರೆ ಲೆವೆಲಲ್ಲೇ ಇರುತ್ತೆ. ಹೊಸಬ್ರಿಗೆಲ್ಲ ಅವರು ತುಂಬ ಸಪೋರ್ಟ್ ಕೊಡ್ತಿದ್ದಾರೆ. ಹೊಸಬ್ರು ಬರಬೇಕು ಇಂಡಸ್ಟ್ರಿಗೆ, ಬೆಳಿಬೇಕು ಇಂಡಸ್ಟ್ರಿ ಅನ್ನೋದು ಅವ್ರ ಉದ್ದೇಶ. ಹಾಗಾಗಿ ಹೊಸಬ್ರಿಗೆ ಅವಕಾಶ ಕೊಟ್ಟು ಮಾಡ್ತಿದ್ದಾರೆ. ಅವರು ಈ ಕಥೆನೆಲ್ಲ ಒಂದಷ್ಟು ಜನ ಕೂತು ಕತೆ ಕೇಳಿ, ಸಾಂಗ್ಸ್ ಎಲ್ಲ ಕೇಳಿ ನಮಗೆ ಅವರು ತುಂಬ ಇಷ್ಟ ಆಗಿ ಈ ಸಿನಿಮಾ ಮಾಡೋದಕ್ಕೆ ಒಪ್ಕೊಂಡಿದ್ದು. ಹಾಗಾಗಿ ಸಿನಿಮಾ ಒಂದು ಚೆನ್ನಾಗಿ ಹೋಗ್ತಿದೆ. ಮುಂದಿನ ದಿನಗಳಲ್ಲೆಲ್ಲ ಅವ್ರನ್ನೂ ನೋಡ್ತೀರಾ ಸದ್ಯದಲ್ಲೇ ಅವರು ಒಂದು ಬಳಸ್ಕೊಳ್ಳೋದು ಒಂದು ಏನೋ ಇದೆ, ಅದು ಸರ್ಪ್ರೈಸ್ ಆಗಿರುತ್ತೆ. ಆಲ್ ದಿ ಬೆಸ್ಟ್. ಇನ್ನೂರು ಸುರೇಶ್ ಗೌಡರು ಮಾಡ್ತಕ್ಕಂಥ ಕಾದಲ್ ಮೂವಿ ಚಿತ್ರ ಯಶಸ್ವಿಯಾಗಿ ಸಕ್ಸಸ್ ಆಗಲಿ ಅಂತೇಳಿ ನಾನು ನಮ್ಮ ಸ್ನೇಹಿತರ ಪರವಾಗಿ, ನಮ್ಮ ಎಲ್ಲರ ಪರವಾಗಿ ನಾನು ಶುಭ ಹಾರೈಸ್ತೀನಿ ಸರ್. ಓಕೆ. ಪ್ರೀತಿ ಅಂತ ನಿಮ್ಗೂ ಗೊತ್ತು, ಎಲ್ರಿಗೂ ಗೊತ್ತಿರುತ್ತೆ. ಸೊ ಅದ ನಂತರ ಏನ್ ಪ್ರೀತಿದೀವಿ ಅಂತ ಆಲ್ರೆಡಿ ಡೈರೆಕ್ಟರ್ ಹೇಳಿದ್ದಾರೆ. ಅದನ್ನ ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಕಾದಲ್ ಅಂತಂದ್ರೆ ಏನು, ಕಾದಲ್ ಅರ್ಥ ಏನು ಅನ್ನೋದು ಸಹ ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ಇವಾಗ ಸಾಂಗ್ ರಿಲೀಸ್ ಅಂತ ಏನ್ ಅಕ್ಷರ ಇದೆ ಅದ್ರದ್ದು ಅರ್ಥ ಏನು ಅಂತ ಫುಲ್ ಡೀಟೇಲ್ ಆಗಿ ನಾವು ಮೂವಿ ತೋರಿಸಿದ್ದೀವಿ. ಮೇಡಮ್ 5:18ಕ್ಕೆ ಯಾಕೆ ಪ್ರೊಮೋ ರಿಲೀಸ್ ಮಾಡಿದ್ರೆ? ಅದನ್ನ ಡೈರೆಕ್ಟರ್ ಸರ್ ಹೇಳ್ತಾರೆ. ಡೈರೆಕ್ಟರ್ ಅಲ್ಲ, ನಮ್ಮ ಹಸ್ಬೆಂಡ್ ಕೇಳ್ಬೇಕಂತ. ಡೈರೆಕ್ಟರ್ ಫಿಲಮ್ ಅಲ್ಲಿ ಲೈವ್ ಆಗಿ ಹಸ್ಬೆಂಡ್. ಇಲ್ಲ, 5:18 ಅಂತಲ್ಲ, ನಿಮಗೆಲ್ಲ ಗೊತ್ತು ಯಾವ ಟೈಮಲ್ಲಿ ಅದನ್ನ ಯೂಟ್ಯೂಬಲ್ಲಿ ರಿಲೀಸ್ ಮಾಡಬೇಕು ಅಂತ. ಆ ಟೈಮಲ್ಲೇ ಮಾಡಿದ್ದೀವಿ ಅಷ್ಟೇ. 5:18 ಅಂತ ಏನು ಸಾಹಸ ಇಸ್ಕೊಂತೀವಿ. ಬಟ್ ಆ ಟೈಮಲ್ಲಿ ಎಲ್ಲ ಯೂಟ್ಯೂಬಲ್ಲಿ ಹಾಕಿದ್ರೆ ಆ ಟೈಮಲ್ಲಿ ಎಲ್ಲ ಜನ ಹೋಗಿ ಬರ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ರೀಚ್ ಆಗುತ್ತೆ ಅನ್ನೋ ಸಲುವಾಗಿ ಆ ಟೈಮಲ್ಲಿ ಮಾಡಿರೋದು ಅಷ್ಟೇ. ಇವಾಗ ನೀವು ನೋಡಿದ್ದು ಜಸ್ಟ್ ಒಂದು ಕ್ಲಿಪ್ ಮಾತ್ರ. ಅದು ಸಿಪ್ ಬೈ ಸಿಪ್ ಅಂತ ಏನು ನೋಡಿದ್ರು ಅದು ಒಂದು ಕ್ಲಿಪ್ ಇದೆ. ಬಟ್ ಅದು ಡೀಟೇಲ್ ಆಗಿ ಆ ಮೂವಿಲಿ ಓವರ್ ಆಲ್ ಇರುವಂಥ ಸಾಂಗ್ಗಳು ಸಹ ತುಂಬ ಚೆನ್ನಾಗಿ ಬಂದಿದ್ದಾವೆ. ಒಂದೊಂದು ಸಾಂಗ್ ಸಹ ಒಂದೊಂದು ಇಷ್ಟೆಲ್ಲ ಕ್ರಿಯೇಟ್ ಮಾಡ್ಬೋದು ಅಂತ ನಾನು ಅನ್ಕೊಂಡು, ನನ್ನ ಪರ್ಸನಲ್ ಒಪಿನಿಯನ್ ನಾನು. ಅಲ್ಲ, ನೀವು ಸ್ಟಾರ್ಟಿಂಗೇನೆ ಸಿಪ್ ಬೈ ಸಿಪ್ ಅಂತಾನೆ ತಗೊಂಡಿದ್ದೀರಾ, ರಿಲೀಸ್ ಮಾಡಿದ್ದೀರಾ. ಇದರ ಉದ್ದೇಶ ಸರ್, ಇದ್ರ ಉದ್ದೇಶ ಅಂತ ಪರ್ಟಿಕ್ಯುಲರ್ ಏನಿಲ್ಲ ಸರ್. ಬಟ್ ನಾವು ಜನರಿಗೆ ಹೇಗೆ ರೀಚ್ ಮಾಡ್ತೀವಿ, ಇವಾಗಿನ ಟ್ರೆಂಡಿಂಗ್ ಏನಿದೆ, ಇವಾಗಿನ ಜನ್ರೇಷನಲ್ಲಿ ಯಾವ ಥರ ಅಕ್ಸೆಪ್ಟ್ ಮಾಡ್ತಾರೆ, ಅದಕ್ಕೋಸ್ಕರ ಅದು ಸಿಪ್ ಬೈ ಸಿಪ್ ಅಂತ ಒಂದೇ ಒಂದು ಮಾತು ನಾವು ಕೊಟ್ಟಿದ್ದೀವಿ. What is it,
When you fight, you fight,